ಯು ಐ ಸಿನಿಮಾ ರಿಲೀಸ್ಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಸೊ ಅದರ ಮ್ಯಾಜಿಕ್ ಹೇಗಿದೆ ಗೊತ್ತಿದೆ, ಅದರ ವಾರ್ನಿಂಗ್ ಕೂಡ ನೋಡಾಗಿದೆ. ಸೊ ಬನ್ನಿ, ಯು ಐನ ಸೃಷ್ಟಿಕರ್ತರು ನಿರ್ಮಾಪಕರು ಶ್ರೀಕಾಂತ್ ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಸರ್ ನಮಸ್ತೆ. ಮೊದಲನೇದಾಗಿ ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಸೂಪರ್ ಟ್ರೈಲರ್ ಕೊಟ್ಟಿದ್ರ, ಅದಕ್ಕೆ ಖುಷಿ ವಿಚಾರ ಆ್ಯಕ್ಚುಲಿ. ಅದು ಸೂಪರ್ ಟ್ರೈಲರ್ ಕೊಟ್ಟಿರೋದು ಉಪೇಂದ್ರ ಸರ್. ಓಕೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಿದೆ. ಓಕೆ. ಸೊ ಬಟ್ ಯು ಆರ್ ದ ಪಾರ್ಟ್ ಆಫ್ ದ ಸಿನಿಮಾ ಅಲ್ಲ ಸರ್, ಅದಕ್ಕೆ ಹೇಳಿದೆ ಆ್ಯಕ್ಚುಲಿ. ಖಂಡಿತ. ಹಾಂ ಸರ್, ಟ್ರೈಲರ್ ಬಂದು ನೋಡಿದ ತಕ್ಷಣ ನಿಮಗೆ ಸಿಕ್ಕಂಥ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅಥವಾ ಏನು ಹೇಳಿದೆ ಸರ್ ಆ್ಯಕ್ಚುಲಿ? ಬೆಸ್ಟ್ ಕಾಂಪ್ಲಿಮೆಂಟ್ಸ್ ನನಗೆ ಶಿವಣ್ಣ ಫೋನ್ ಮಾಡಿದ್ರು, ತುಂಬ ಚೆನ್ನಾಗಿದೆ ಅಂತ. ಯಾಕಂದರೆ ಅವರು ಬೆಸ್ಟ್ ನಿರ್ದೇಶಕರು ಯಾರು ಅಂದರೆ ಉಪೇಂದ್ರ ಅವರು ಅಂತ ಹೇಳೋದು. ಓಕೆ. ಸೊ ಅವ್ರಿಗೆ ಇಷ್ಟ ಆಗಿಬಿಟ್ರೆ ನನಗೆ ಗೊತ್ತಿರೋ ಪ್ರಕಾರ ಎಲ್ಲರಿಗೂ ಇಷ್ಟ ಆದಂಗೆ. ಓಕೆ. ಶಿವಣ್ಣ ಅವರೇ ನಾನು ಕಳಿಸ್ದೆ ಅವ್ರಿಗೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಒಂಥರ ನನಗೆ ಸಮಾಧಾನ ಆಯಿತು. ಮತ್ತು ಎಲ್ಲರೂ ವಾರ್ನರ್ ನೋಡಿರೋರು ಎಲ್ಲರೂ ತುಂಬ ಜನ ಇನ್ಕ್ಲೂಡಿಂಗು ಸುದೀಪ್ ಅವರು ತುಂಬ ಚೆನ್ನಾಗಿದೆ ಅಂತ ಕಳಿಸಿದ್ರು. ಅವರು ಟ್ವೀಟು ಮಾಡಿದ್ರು, ಧನಂಜಯ ಅವರು, ಪ್ರತಿಯೊಬ್ಬರು ನನಗೆ ಯಾರ್ಯಾರು ಇಂಡಸ್ಟ್ರಿಯಲ್ಲಿ ಫ್ರೆಂಡ್ಸ್ ಇದ್ದಾರೋ ಪ್ರತಿಯೊಬ್ಬರು ಫೋನ್ ಮಾಡಿದ್ರು. ಸೊ ನಮ್ಮ ಸೂಪರ್ ಸ್ಟಾರ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆಯಿಂದ ಕೂಡ ಯು ಐ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತೀರಾ. ಅಮೀರ್ ಖಾನ್ ಇರ್ಬೋದು, ಎಷ್ಟು ಖುಷಿಯಾಗಿ ಅವ್ರು ಮಾತಾಡಿದಂದರೆ ಗೊತ್ತಾಗ್ತದೆ ಅವ್ರಿಗೆ ಎಷ್ಟು ಇಂಪ್ರೆಸ್ ಮಾಡಿದೆ ಟ್ರೈಲರ್ ಅನ್ನೋದು. ಯಾರೇ ಕೇಳಿದ್ರು ಇಂಡಿಯಾದಲ್ಲಿ ಬೆಸ್ಟ್ ಡೈರೆಕ್ಟ್ರ್ ಯಾರಂದರೆ ಯಾವುದೇ ದೊಡ್ಡ ಡೈರೆಕ್ಟ್ರಿಗೆ ನನ್ನ ಮೆಚ್ಚಿನ ನಿರ್ದೇಶಕ ಉಪೇಂದ್ರ ಅಂತಲೇ ಅನ್ನೋದು. ಸೊ ಅಮೀರ್ ಖಾನ್ ಅವರು ಈಗ ಮೊನ್ನೆ ಟೀಸರ್ನ ವಾರ್ನರ್ನ ನೋಡಿ ತುಂಬ ಇಷ್ಟಪಟ್ಟಿರೋದು ಎಲ್ಲರೂ ನೋಡಿದ್ದೀರಾ. ಆದ್ದರಿಂದ ಅದು ಎಲ್ಲರಿಗೂ ತಲುಪಿದೆ, ಎಲ್ಲ ವರ್ಗಕ್ಕೂ ಇಷ್ಟ ಆಗಿದೆ ಅದು. ಹೌದು. ಓಕೆ ಸರ್, ಇವತ್ತು ಯು ಐ ಬಗ್ಗೆ ಮಾತಾಡ್ತೀವಿ, ರಿಲೀಸ್ ರೆಡಿ ಆಗಿದ್ವಿ. ಬಟ್ ಅದ್ರ ಹಿಂದೆ ಒಂದು ದೊಡ್ಡ ಜರ್ನಿ ಇದೆ, 1-2 ವರ್ಷ 2.5 years ಜರ್ನಿ ಇದೆ. ನೀವು ಶುರು ಮಾಡಿದಿರ್ತೀರ ಅದನ್ನು ಸೆಟ್ಟರ್ಗಿಂತ ಮುಂಚೆ ಒಂದು ದೊಡ್ಡ ಜರ್ನಿ ಇತ್ತು. ಒಂದ್ಸಲ ಆ ಜರ್ನಿ ಹಿಂತಿರು ನೋಡಿದಾಗ ಏನೆಲ್ಲ ನೆನಪುಗಳಾಗುತ್ತೆ ಸರ್ ನಿಮಗೆ? ಖಂಡಿತ. ಒಂದು ಉಪೇಂದ್ರ ಅವ್ರ ಜೊತೆ ಆ ಒಡನಾಟ, ಒಂದು 2.5 ವರ್ಷದ ಒಡನಾಟ. ಮುಂಚೆ ಹೀರೋ ಆಗಿ ಮಾಡಿದ್ವಿ, ಶೂಟಿಂಗ್ ಬರೋರು ಹೊರಟುಬಿಡೋರು. ಆದರೆ ಈ ಸಿನಿಮಾದಲ್ಲಿ 2.5 ವರ್ಷ ಜೊತೆಲೇ ಇದ್ದೀವಿ. ಆ ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫು. ಒಂದು ದಿನ ಹಗಲು ರಾತ್ರಿ ಎಂದೇ ಬರೀ ಯು ಐ. ಓಕೆ. ಇದು ಶೂಟಿಂಗ್ ಬಿಫೋರು ಆ ಸೆಟ್ಸ್ ಬಗ್ಗೆ, ಇದಾದ ನಂತರ VFX ಬಗ್ಗೆ ತುಂಬ ಅವರು ಪರ್ಫೆಕ್ಷನಿಸ್ಟು. ಯಾವುದೇ ಆದ್ರೂ ಒಂದು ಸ್ವಲ್ಪ ಕೊರತೆ ಇದ್ರೂ ಬಿಡಲ್ಲ. ಯಾವುದೇ ವಿಭಾಗದಲ್ಲಿರ್ಬೋದು, ಎಂಟೈರ್ ಎಲ್ಲ ವಿಭಾಗದಲ್ಲೂ ಅವರೇ ಇನಿಷಿಯೇಟಿವ್ ತೊಗೊಂಡು, ಇನ್ಕ್ಲೂಡಿಂಗ್ ಲಿರಿಕ್ಸ್ ಇರ್ಬೋದು, ಪ್ರತಿಯೊಂದು ಮ್ಯೂಸಿಕ್ಕು, ಲಿರಿಕ್ಸು, ಟ್ರೂ ಡೈರೆಕ್ಟರ್ ಅನ್ಬೋದು. ಗ್ರೇಟ್. ಸರ್, ಯು ಐದು ಕ್ರೇಜ್ ಹೇಗಿದೆ ಅನ್ನೋಕ್ಕೆ ಅವರೇ ದೊಡ್ಡ ಸಂಸ್ಥೆಗಳು, ಬೇರೆ ಬೇರೆ ಭಾಷೆಯ ಸಂಸ್ಥೆಗಳು ಬಂದು ಅದು ರೈಟ್ಸ್ ತೊಗೊಂಡು ಹೋಗ್ತಾರೆ, ರಿಲೀಸ್ ಅವರೇ ನಿಂತ್ಕೊಳ್ತಾರೆ, ಅವರೇ ಪ್ಲ್ಯಾನ್ ಮಾಡ್ತಿದ್ದಾರೆ, ಅವರೇ ಪ್ರಮೋಷನ್ ಕೂಡ ಮಾಡ್ತಿರೋದು. ಸೊ ಇದೆಲ್ಲ ನಮಗೆಲ್ಲ ಖುಷಿ ಕೊಡ್ತೇವೆ, ಪ್ರತಿಯೊಬ್ಬ ಕರ್ಣಿ ಕೂಡ ಖುಷಿ ಕೊಡ್ತೀವಿ ವಿಚಾರ ಇದು. ಸೊ ಆ್ಯಸ್ ಎ ಪ್ರೊಡ್ಯೂಸರ್ ನಿಮಗೆ ಭಾಳ ಖುಷಿ ಆಗುತ್ತೆ. ಇದಕ್ಕೆಲ್ಲ ಕಾರಣ ಮನೋಹರ್ ಸರ್, ಅವ್ರ ಸ್ನೇಹಿತರು, ಅಲ್ಲು ಅರವಿಂದ್ ಅವರೆಲ್ಲ, ಮತ್ತು AP ಇಂಟರ್ನ್ಯಾಷನಲ್ ಸಂಜಯ್ ಅವರು ಎಲ್ಲ ಅವ್ರ ಸ್ನೇಹಿತರು. ಈಗ ಅಲ್ಲು ಅರವಿಂದ್ ಅವರು ಅಂಥ ಪ್ರಖ್ಯಾತ ನಿರ್ಮಾಪಕರು, ಅವರು ಯು ಐ ಸಿನಿಮಾ ಮಾಡ್ತಾಯಿದ್ದಾರೆ ಅಂದರೆ ಆಂಧ್ರ ಪ್ರದೇಶದಲ್ಲಿ, ಅದಕ್ಕಿಂತ ದೊಡ್ಡ ವಿಷಯ ಬೇರೆಯೇ ಬೇಡ. ಸೊ ಈ ಥರ ಒಂದು ಕ್ವಾಲಿಟಿ ಮೂವಿಗೆ, ಕ್ವಾಲಿಟಿ ನಿರ್ದೇಶಕನ ಮೂವಿಗೆ ಎಲ್ಲ ಕ್ವಾಲಿಟಿ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಜಾಯ್ನ್ ಆಗಿರೋದು ಬಹಳ ಖುಷಿಯಾಗುತ್ತೆ. ಓಕೆ ಸರ್, ರಿಲೀಸ್ ಪ್ಲಾನಿಂಗ್ ಹೇಗೆ ನಡೀತಿದೆ ಸರ್ ಈಗ? ಅದ್ಭುತವಾಗಿ ನಡೀತಾ ಇದೆ. ಇನ್ನೊಂದು 2-3 ಡೇಸ್ಗೆ ಪ್ರತಿಯೊಂದು ಕಡೆನೂ ಥಿಯೇಟರ್ ಲಿಸ್ಟ್ ಬರುತ್ತೆ. ಈ ಪ್ರಿಲೀಸ್ ಇವೆಂಟ್ ಮಂಡೇ ಇದೆ, ಅಲ್ಲಿ ಡಿಸ್ಕ್ಲೋಸ್ ಮಾಡ್ತೀವಿ ಎಷ್ಟು ಥಿಯೇಟರ್ ಆಗ್ತಾಯಿದ್ದೀವಿ ಅಂತ. ಓಕೆ ಸರ್, ಇದೊಂದು ವಿಚಾರ ಅಂತಂದರೆ ಈಗ ಇಷ್ಟು ಥಿಯೇಟ್ರು ಅಷ್ಟು ಥಿಯೇಟ್ರ್ ಅಂತ ಮಾತಾಡ್ತಾರೆ ಈಗ, ಅಂದರೆ 1000 ಥಿಯೇಟ್ರು, 2000, 3000 ಆ ಥರ ಎಲ್ಲ ಮಾತಾಡ್ತಾರೆ ಈಗ. ಸೊ ಯು ಐ ಕೂಡ ಆ ಥರ ಏನಾದ್ರೂ ಥಿಯೇಟ್ರ್ ತುಂಬ ಇನ್ಕ್ರೀಸ್ ಆಗುತ್ತಾ? ಖಂಡಿತವಾಗೂ. ಈಗ ಪ್ಯಾನ್ ಇಂಡಿಯಾ ಅಂದರೆ ಅಷ್ಟು ದಾಟಲೇಬೇಕು. ಹೌದು, ಖಂಡಿತವಾಗೂ ಇದು 1000 ಗಟ್ಟಲೆನೇ ಇರುತ್ತೆ. ಮಂಡೇ ನಿಮ್ಗೆ ಡಿಸ್ಕ್ಲೋಸ್ ಮಾಡ್ತೀವಿ ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಹಾಂ, ಓಕೆ, ಮಂಡೇ. ಸೊ ಅಟ್ ದ ಸೇಮ್ ಟೈಮ್ ಫಾರಿನ್ ಕೂಡ ಪ್ಲ್ಯಾನ್ ಮಾಡಿದ್ರು ರಿಲೀಸ್ಗೆಲ್ಲ? ಖಂಡಿತ. ಫಾರಿನ್ನಲ್ಲಿ ನಿಜವಾಗ್ಲೂ ನಮ್ಮ ಕೆಲವು ಕನ್ನಡಿಗರ ಹೆಸರು ಹೇಳಲೇಬೇಕು. US ಅಲ್ಲಿ ಅವರು ವರ್ಕ್ ಲೋಡ್ ಜೊತೆಗೆ ಕನ್ನಡ ಚಿತ್ರ ಮತ್ತು ಕನ್ನಡ ಭಾಷೆ ಮೇಲಿರೋ ಪ್ರೀತಿಗೆ ಬಹಳ ಜನ ಇಲ್ಲಿಂದ ಹೋಗಿರೋರು, ಅಲ್ಲಿ ಸೆಟ್ಲಾಗಿರೋರು ಭಾಳ ಕಷ್ಟಪಡ್ತಾ ಇದ್ದಾರೆ ಯು ಐಗೆ. ನನಗೆ ಗೊತ್ತಾಗ್ತಾ ಇದೆ, ಡೈಲಿ ನಾನು ಅವ್ರ ಜೊತೆ ಟಚ್ಚಲ್ಲಿರ್ತೀನಿ. ಸುಜಿತ್ ಮತ್ತು ಮನು ಅಂತ US ಅಲ್ಲಿ, ದೀಪಕ್ ಅಂತ ದುಬೈಯಲ್ಲಿ, ಸುಕೇಶು, ಆಮೇಲೆ ಪ್ರಸಾದ್ ಅಂತ ಮಸ್ಕಟ್ಟಲ್ಲಿ, ಪ್ರಶಾಂತ್ ಆ್ಯಂಡ್ ವೀರೇಶ್ ಅಂತ UK ಲಿ, ಈ ಥರ ತುಂಬ ಜನ ಅಲ್ಲಿ ಈ ಚಿತ್ರನ ಪ್ರೈಡಾಗಿ ತೊಗೊಂಡಿದ್ದಾರೆ. ಅಂದರೆ ಬೇರೆ ಲ್ಯಾಂಗ್ವೇಜಸ್ ಅವ್ರು ನೋಡಿರೋದು, ನಮ್ಮ ಕನ್ನಡ ಚಿತ್ರ ಯಾಕಾಗಬಾರ್ದು ಅಂತ ಇದನ್ನು ಉಪೇಂದ್ರ ಅವರ ನಿರ್ದೇಶನ ಮಾಡಿರೋದ್ರಿಂದ ಇದನ್ನು ಒಂದು ಪ್ರೈಡಾಗಿ ತೊಗೊಂಡು ಭಾಳ ಅದ್ಭುತವಾಗಿ ಅಲ್ಲೂ ಕಮ್ಯುನಿಟಿಯಲ್ಲೇ
ಪಬ್ಲಿಸಿಟಿ ಮಾಡಿಕೊಂಡು ಎಲ್ಲರನ್ನೂ ಮೊಬಲೈಸ್ ಮಾಡಿ ಅಲ್ಲೂ ಸೇಮ್ ನಾವು ಕರ್ನಾಟಕದಲ್ಲಿ ಏನು ಓಪನಿಂಗ್ ಬರುತ್ತೋ ಅದೇ ರೀತಿ ಓಪನಿಂಗ್ ಬರೋ ಥರ ಮಾಡ್ತಾ ಇದ್ದಾರೆ. ಗ್ರೇಟ್ ಸರ್ ಆ್ಯಕ್ಚುಲಿ ಅದು ಖುಷಿ ಕೊಡುತ್ತೆ ಎಲ್ಲರಿಗೂ. ಸರ್ ಯು ಐ ಅಂತಂದಾಗ ಪ್ರತಿಯೊಬ್ಬರು ಕೂಡ ಟೆಕ್ನಿಷಿಯನ್ಸ್ ಇರ್ಬೋದು ಅಥವಾ ನಮ್ಮ ಆ್ಯಕ್ಟರ್ಸ್ ಇರ್ಬೋದು ಆ್ಯಕ್ಟರ್ ಇರ್ಬೋದು ಎಲ್ಲರೂ ಕೂಡ ಅವ್ರದ್ದೇ ಅಂತ ವ್ಯಾಖ್ಯಾನ ಕೊಟ್ಕೊಂಡು ಬಂದರು. ಬಟ್ ನೀವು ಕಂಡಂತೆ ವಾಟ್ ಈಸ್ ಯು ಐ? ಇವು ಅಂದರೆ ಉಪೇಂದ್ರ ಇಂಟೆಲಿಜೆನ್ಸ್ ಅಷ್ಟೇ. ಓಕೆ ಇದು ಓಕೆ ಓಕೆ ಬಟ್ ಒಂದು ಅದು ಆ ಸಿಂಬಲ್ ಇದೆಯಲ್ಲ ಸರ್, ಒಂದು ಕಡೆ ಯು ಮತ್ತು ಐ ಎರಡು ತೋರಿಸಿದೆ, ಮತ್ತೊಂದು ನಾಮ ತೋರಿಸುತ್ತೆ, ಮತ್ತೊಂದು ತಿರುಪತಿದು ಸಿಂಬಲ್ ತೋರಿಸುತ್ತೆ. ಸೊ ಏನೆಲ್ಲ ವ್ಯಾಖ್ಯಾನ ಕೊಟ್ಕೊಂಡು ಹೋಗುತ್ತೆ. ಸಿನಿಮಾ ನೋಡ್ಬಿಟ್ಟು ಯಾರು ಏನಂತಾನೆ ಅನ್ಕೋಬೋದು, ಅದಕ್ಕೆ ಉಪೇಂದ್ರ ಅವ್ರು ಆ ಥರ ಇಟ್ಟಿರೋದು. ಸಿನಿಮಾ ನೋಡ್ಬಿಟ್ಟು ಏನಾದರೂ ವ್ಯಾಖ್ಯಾನ ಮಾಡ್ಬೋದು, ಅಂದರೆ ಅವರು ಆಡಿಯನ್ಸ್ಗೆ ಬಿಟ್ಟಿದ್ದಾರೆ. ಅದೊಂದು ಅವ್ರದ್ದು ಇದು ಆಡಿಯನ್ಸ್ಗೆ ಬಿಟ್ಬಿಟ್ಟಿದ್ದಾರೆ. ಸಿನಿಮಾ ನೋಡಿ ಬಂದಮೇಲೆ ಆ ಯು ಐ ಅನ್ನೋದು ಏನಂತ ಗೊತ್ತಾಗುತ್ತೆ. ಓಕೆ ಸರ್, ಮ್ಯೂಸಿಕ್ ಬಗ್ಗೆ ಕೂಡ ಮಾತಾಡಲೇಬೇಕು. ಒಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಗ್ರೇಟೆಸ್ಟ್ ಆ್ಯಕ್ಚುಲಿ ಒಂದು ಬಿಗ್ ಅಂದರೆ ಏನೋ ನಮಗೆಲ್ಲ ಕೂಡ ಇನ್ವಿಟೇಷನ್ ಕೊಟ್ಟಂಗಿದೆ ಅವೆಲ್ಲ. ಸೊ ಮ್ಯೂಸಿಕ್ ಬಗ್ಗೆ ನೀವು ಹೇಳೋದಾದ್ರೆ ಅಜನೀಶ್ ಅನ್ಡೌಟಬಲಿ ಒನ್ ಆಫ್ ದ ಬೆಸ್ಟ್ ಟೆಕ್ನಿಷಿಯನ್ ಈಗ ಮ್ಯೂಸಿಕ್ ಡೈರೆಕ್ಟರ್ಸು, ಒನ್ ಆಫ್ ದಿ ಬೆಸ್ಟ್ ಇನ್ ಸೌತ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರು ಮಾಡಿರೋ ಚಿತ್ರಗಳೇನೆ ಪ್ರೀವಿಯಸ್ ಫಿಲ್ಮ್ಗಳೇನೇ ಅದು ಇದು ಮಾಡುತ್ತೆ. ಸೊ ಅದು ಅವರು ಉಪೇಂದ್ರ ಅವ್ರ ಜೊತೆ ಕೈ ಜೋಡಿಸಿರೋದು ಇನ್ನೂ ಎನ್ಹಾನ್ಸ್ ಆಗಿದೆ ಅದು. ಯಾಕಂದರೆ ಉಪೇಂದ್ರ ಅವ್ರಿಗೆ ಮ್ಯೂಸಿಕ್ ಬಗ್ಗೆ ತುಂಬ ಸೆನ್ಸ್ ಇದೆ. ನೀವು ಎಯಿಂದ ಸೂಪರ್ ತನಕ ನೋಡ್ಬೋದು ಅವ್ರದ್ದು ನಿರ್ದೇಶನ ಸಿನಿಮಾಗಳು. ಅದ್ಭುತವಾದ ಸಾಂಗ್ಸ್ಗಳು ಬಂದಿದೆ, ಇದರಲ್ಲೂ ಅಷ್ಟೇ ಅದ್ಭುತವಾದ ಸಾಂಗ್ಸ್ಗಳಿದೆ. ಓಕೆ ಸರ್, ಉಪಿ ಸರ್ ಏನಾದರೂ ಇನ್ಪುಟ್ಸ್ ಕೊಡ್ತಾ ಇದ್ರಾ ಯಾವುದು ಮ್ಯೂಸಿಕಲ್ಲಿ ಅಥವಾ ಅದ್ರಾಗೆಲ್ಲ? ಖಂಡಿತ ಅಲ್ಟಿಮೇಟ್ ಅವರೇ, ಹೌದು ಗೊತ್ತಾಯ್ತು, ಅಲ್ಟಿಮೇಟ್ಲಿ ಅವರೇ ಲಿರಿಕ್ಸಿಂದ ಹಿಡಿದು ಪ್ರತಿಯೊಂದೂ. ಆಮೇಲೆ ಎಲ್ಲ ಲ್ಯಾಂಗ್ವೇಜು ಈಗ ಉಪೇಂದ್ರ ಅವ್ರಿಗೆ ಇದು ಎಕ್ಸ್ಟ್ರಾ ಬರ್ಡನ್ ಯಾಕಾಯಿತು ಅಂದರೆ 5 ಲ್ಯಾಂಗ್ವೇಜ್ ನಾವು ಮಾಡ್ತಾರೆ ಅಂದ್ರೆ 5 ಲ್ಯಾಂಗ್ವೇಜ್ ಲಿರಿಕ್ಸ್ಗೂ ಉಪೇಂದ್ರ ಅವರು ಇನ್ಪುಟ್ಸ್ ಕೊಡ್ತಾ ಇದ್ದಿದ್ದು. ಸರ್ ಟ್ರೋಲ್ ಸಾಂಗ್ ಓಕೆ, ಕನ್ನಡದಲ್ಲಿ ಟ್ರೋಲ್ ಆಗಿ ಬಗ್ಗೆ ತಿಳ್ಕೊಂಡು ಬರೋದು ಒಂದು ಓಕೆ ವಿಚಾರ. ಬಟ್ ಬೇರೆ ಬೇರೆ ಭಾಷೆಲ್ಲೂ ಕೂಡ ಅಲ್ಲಿ ಟ್ರೋಲ್ಗಳು ತೊಗೊಂಡು ಬರೋದಿದೆಯಲ್ಲ, ಇಟ್ಸ್ ವೆರಿ ಚಾಲೆಂಜಿಂಗಲ್ಲ. ಅದೇ ಹೇಗಾಯ್ತು ಸರ್? ನಾನು ಅದನ್ನೇ ಹೇಳ್ತಾ ಇರೋದು, ಅಲ್ಲಿನ ರೈಟರ್ಸ್ನ ಇಟ್ಕೊಂಡು ಉಪೇಂದ್ರ ಅವರು ಇನ್ಪುಟ್ ಕೊಡೋರು ಅದಕ್ಕೆ. ಓಕೆ ಸರಿ, ಅದಕ್ಕೆ ಹೇಳೋದು ಅವರು ಪರ್ಫೆಕ್ಷನಿಸ್ಟ್ ಅಂತ, ಯಾವುದೂ ಈಸಿಯಾಗಿ ಬೇರೆಯವ್ರ ಮೇಲೆ ಬಿಡಲ್ಲ. ಓಕೆ ಓಕೆ ಸರ್, ಫೈನಲ್ ಆಗಿ ಸರ್ ಸಿನಿಮಾ ರಿಲೀಸ್ ಆಗ್ತಾಯಿದೆ 20ಕ್ಕೆ, ಥಿಯೇಟರ್ ಸೆಟಪ್ ಆಗಿದೆ. ಸೊ ಹೇಗೆಲ್ಲ ನೀವು ಪ್ಲ್ಯಾನ್ ಮಾಡ್ಕೊಂಡಿರೋ ಫೈನಲ್ ವರ್ಡ್ಸಲ್ಲಿ ಹೇಳೋದಾದ್ರೆ ಸರ್? ಖಂಡಿತ ಇದು ಅದ್ಭುತವಾಗಿ ಸೆಟಪ್ ಆಗಿದೆ. ಒಳ್ಳೊಳ್ಳೆ ಥಿಯೇಟರ್ಸ್ ಇಲ್ಲಿ KVN ಅವ್ರು ರಿಲೀಸ್ ಮಾಡ್ತಾ ಇದ್ದಾರೆ. ಅದು ಒಂದು ದೊಡ್ಡ ಸಂಸ್ಥೆ. ಎಲ್ಲ ಒಳ್ಳೊಳ್ಳೆ ಥಿಯೇಟರ್ಸ್ಗಳೇ ಅನೌನ್ಸ್ ಮಾಡಿದ್ದೀವಿ. ಅಭಿಮಾನಿಗಳು ಮತ್ತು ಕನ್ನಡ ಕಲಾಭಿಮಾನಿಗಳು ಇದನ್ನು ಸಿನಿಮಾಗಿಂತ ಹೆಚ್ಚಾಗಿ ಉಪೇಂದ್ರ ಅವರ ಸೆಲೆಬ್ರೇಷನ್ ಅಂತ ತಿಳ್ಕೊಂಡು, ಒಬ್ಬ ಅತ್ಯುತ್ತಮ ನಿರ್ದೇಶಕ ಇಂಡಿಯಾದಲ್ಲೇ ಅವರು ಸಿನಿಮಾನ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಓಕೆ ಸೂಪರ್ ಸರ್, ಸಾಕಷ್ಟು ಸಕ್ಸಸ್ ನೀವು ನೋಡಿದ್ದೀರಾ. ಮತ್ತೊಂದು ಅದ್ಭುತ ಸಕ್ಸಸ್ ನಿಮ್ಮ ಕೈ ಜೊತೆ ಆಗ್ತಾಯಿದೆ ಸರ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ಈಗ ಹೇಳಿದಂತೆ ಅದ್ಭುತ ಸಕ್ಸಸ್ಗಳನ್ನು ಕಂಡಂಥವ್ರು ಶ್ರೀಕಾಂತ್ ಅವರು ಇವತ್ತು ಯು ಐ ಬಗ್ಗೆ ಮಾತಾಡಿ ಆಸ್ ಅ ಪ್ರೊಡ್ಯೂಸರ್ ಆಗಿ ಆ ಸಿನಿಮಾದ ನಿರ್ಮಾಪಕರಾಗಿ ಹೇಳಿರುವಂಥದ್ದು. ಸೊ ಇದಿಷ್ಟು ಶ್ರೀಕಾಂತ್ ಅವ್ರ ಮಂಥಾಳದ ಮಾತುಗಳು. ಕ್ಯಾಮರಾ ಪರ್ಸನ್ ಸುರಶತಿಗೆ ಯತೀಶ್, ರಾಜ್ ನ್ಯೂಸ್, ಬೆಂಗಳೂರು.